ಬಿಗ್ ಬಾಸ್ ಮನೇಲಿ ಒಂದ್ ತಿಳ್ಕೊಂಡಿದ್ದು ಅಪೋಸಿಟ್ ಅವ್ರು ನಮ್ಮ ಟ್ರಿಗರ್ ಮಾಡಕ್ ಟ್ರೈ ಮಾಡ್ತಾರೆ. ನನಗೆ ಟ್ರಿಗರಿಂಗ್ ಪಾಯಿಂಟೇ ನನ್ ಕೋಪ. So ನಾನು ಎಷ್ಟೊಂದ್ ಸತೆ ಕೋಪನ ಇವಾಗ ಪ್ರಿನ್ಸಿಪಲ್ ಟಾಸ್ಕ್ ಅಲ್ಲೇ ತುಂಬಾ ಟ್ರೈ ಮಾಡೋದು ನನ್ನ ಕೋಪ ಮಾಡಕ್ಕೆ. ಸೊ ನಾ ಅಲ್ಲಿ ಪೇಷನ್ಸ್ ಆಗಿರ್ಲಿಲ್ಲ ಅಂದಿದ್ರೆ ನನ್ಗೆ ಕಿಚನ್ ಚಪ್ಪಾಳೆನೆ ಸಿಗ್ತಾ ಇರಲಿಲ್ಲ. ಇವಾಗ ಒಂದು ಆಪೋಸಿಟ್ ಪ್ಲೇಯರ್ ನಾನು ಸ್ಟ್ರಾಂಗ್ ಇದೀನಿ ಅಂತ ಗೊತ್ತಾದಾಗ ನಮ್ಮ ಮೇನ್ ಪಾಯಿಂಟ್ ನ ಹುಡುಕ್ತಾರೆ. ಓಕೆ, ಇವನಿಗೆ ಕೋಪ ಬರ್ತದೆ, ಇವನು ಏನೋ ಒಂದು ತಪ್ಪು ಮಾಡ್ತಾನೆ. ನಾವೇ ಒಂದು ಮಿಸ್ಟೇಕ್ ಕೊಟ್ಟಂಗೆ. ಇವಾಗ ನಾನು ಎಷ್ಟು ಮಿಸ್ಟೇಕ್ ಕೊಡ್ತೀನೋ ನಿಮ್ಗೆ ನಾಮಿನೇಷನ್ಗೆ ಅಷ್ಟು ರೀಸನ್ ಬರುತ್ತೆ. ಸೊ ನಾನು ಅಲ್ಲಿ ಮಿಸ್ಟೇಕೇ ಮಾಡ್ತಾ ಇರ್ಲಿಲ್ಲ. ಸೊ ಅದೇ ಇದ್ದಿದ್ದು ನನ್ನ ಮೈಂಡ್ ಅಲ್ಲಿ, ಲೆಟ್ ಮೀ ಕಂಟ್ರೋಲ್ ಇಟ್. ಯಾಕಂದ್ರೆ ಲೈಫಲ್ಲಿ ತಪ್ಪು ಮಾಡಿದಾಗೆಲ್ಲ ನನ್ನ ಲೈಫಲ್ಲಿ ಏನೋ ಕಳ್ಕೊಂಡಿದ್ದೀನಿ. ಒಂದು 15 years ಜರ್ನಿ, ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೆ ನಾನು. ಸೊ ಯಾವಾಗ ನಾನು ಡಿಸಿಷನ್ ಕೋಪದಲ್ಲಿ ತಗೊಂಡಿದ್ನೋ ಇಟ್ ವೆಂಟ್ ರಾಂಗ್. ಸೊ ಈ ಮನೇಲಿ ಆ ತಪ್ಪು ಮಾಡೋದು ಬೇಡ. ಆಮೇಲೆ ನಂಗೊಂದು ಫ್ಯಾಮಿಲಿ ಇದೆ, ಮಗ ಇದ್ದಾನೆ, ಅವ್ನು ಸ್ಕೂಲ್ಗೆ ಹೋಗ್ತಾನೆ. ಮೇ ಬಿ 30 years ಇದ್ದಾಗ ಬಂದಾಗ ರಘು ವಿಲ್ ಬಿ ಡಿಫ್ರೆಂಟ್. ನಂಗೆ ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಇತ್ತು, ಫ್ಯಾಮಿಲಿ ಇರಲಿಲ್ಲ. ಬಟ್ ಇವಾಗ 46, ಒಂದು ಫ್ಯಾಮಿಲಿ ಇದೆ, ಮಗ ಸ್ಕೂಲ್ಗೆ ಹೋಗ್ತಾನೆ. ಏನೋ ನಾನು ತಪ್ಪು ಮಾಡೋದು, ಆಚೆ ಇವ್ರಿಗೆ ಎಫೆಕ್ಟ್ ಆಗೋದು, ಅದೆಲ್ಲ ಇತ್ತು ಮೈಂಡಲ್ಲಿ. ಸೊ ಮೇ ಬಿ ಐ ಕಂಟ್ರೋಲ್ಡ್ ಇಟ್. ಆ ಮೈಂಡ್ ಸೆಟ್ ಅಲ್ಲಿ ನೀವಲ್ಲಿ ಆಡ್ತಾ ಇದ್ರಿ ಅನ್ಸುತ್ತೆ. ಆಡ್ತಾ ಇರ್ಲಿಲ್ಲ, ಬಟ್ ನನಗೆ ಆ ಪೇಷನ್ಸ್ ಕಂಟ್ರೋಲ್ ಮಾಡ್ಕೊಳ್ಳೋದೇ ಒಂದು ಗೇಮ್ ಆಗೋಯ್ತು ನನಗೆ. ಯಾಕಂದ್ರೆ ಅವ್ರು ಟ್ರಿಗರ್ ಮಾಡಕ್ ಟ್ರೈ ಮಾಡ್ತಾನೆ ಇದ್ಲು, ನಾನು ಟ್ರಿಗರ್ ಆಗ್ತಾ ಇರ್ಲಿಲ್ಲ. ಅದು ನನ್ನ ವೇಯಲ್ಲೇ ತಗೊಂಡೋದೆ ಗೇಮ್ನ. ನಿಮ್ಮ ಮಗ ಮತ್ತು ನಿಮ್ಮ ಮಿಸ್ಸಸ್ಗೆ ನಿಮ್ಮಷ್ಟೇ ಕ್ರೇಜ್ ಹೊರಗಡೆ ಇವಾಗ ಇದೆ. ಹೆಂಗ್ ಅನಿಸ್ತಾ ಇದೆ ಸರ್ ಅದನ್ನೆಲ್ಲ ನೋಡಿದ್ರೆ? ಇಲ್ಲ, ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾನು ಮುಂಚೆಯಿಂದ ಅವಳಿಗೆ ಹೇಳ್ತಾ ಇದ್ದೆ, ನೀನು ಯಾವಾಗೋ ಮೂವಿಯಲ್ಲಿ ಇರ್ಬೇಕಾಗಿತ್ತು. ಯಾಕಂದ್ರೆ ನೋಡಕ್ ತುಂಬಾ ಚೆನ್ನಾಗಿದ್ದಾಳೆ. ಅಂಡ್ ಎದುರುಗಡೆ ನೋಡ್ಬಿಟ್ರೆ ನೀವ್ ಏನ್ ಹೇಳ್ತಿರೋ ಗೊತ್ತಿಲ್ಲ, ಬಟ್ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ ಅವಳದು. ಇವಾಗ ಆಕ್ಚುಲಿ ತುಂಬಾ ಆಫರ್ಸ್ ಬರ್ತಾ ಇದೆ ಅವಳಿಗೆ, ಕಾಲ್ಸ್ ಎಲ್ಲ ಬರ್ತಾ ಇದೆ, ನನ್ಕಿಂತ ಜಾಸ್ತಿ ಬರ್ತಾ ಇದೆ. ವೆರಿ ಹ್ಯಾಪಿ. ಯಾಕಂದ್ರೆ ನನ್ನ ಜರ್ನಿ ವಿತೌಟ್ ಅವರ್ ಇನ್ಕಂಪ್ಲೀಟ್. ನಂಗೆ ಯಾರು PR ಇರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡೋದು ಅವರು. ಮತ್ತೆ ನಮ್ಮ ಫ್ರೆಂಡ್ ಕಾರ್ತಿಕ್ ಅಂತ ಇದ್ದಾರೆ, ಕಾಸ್ಟ್ಯೂಮ್ ಇಂದ ಹಿಡಿದು ಎಲ್ಲ ಅವಳೇ ನೋಡ್ಕೊಂಡ್ಲು. ನಮ್ ಬಿಸ್ನೆಸ್ ಅವರೇ ನೋಡ್ಕೊಂತಾ ಇದ್ಲು. ಸೊ ಎಂಟೈರ್ ಜರ್ನಿ ಅವಳಿಲ್ಲ ಅಂದ್ರೆ ಆಗ್ತಾ ಇರ್ಲಿಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಪಡ್ಕೊಂಡಿರೋದೇನು, ಕಳ್ಕೊಂಡಿರೋದೇನು? ಕಳ್ಕೊಂಡಿರೋದು ಮೇ ಬಿ ನನ್ ಕೋಪ ಅಂತಾನೆ ಹೇಳ್ಬೋದು. ಅಂಡ್ ತುಂಬಾ ಸತೆ ನಾನು ಮುಂಚೆ ಮನೇಲಿದ್ದಾಗ ನಮ್ಮ ಫ್ಯಾಮಿಲಿಗೆ ಅಷ್ಟು ವ್ಯಾಲ್ಯೂ ಕೊಡ್ತಾ ಇರ್ಲಿಲ್ಲ. ವೈಫ್ ಜೊತೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ, ಫೋನಲ್ಲೇ ಇರ್ತಾ ಇದ್ದೆ. ಮಗ ಬಂದು ಆಟ ಆಡುವಾಗ ಇರಿಟೇಟ್ ಆಗ್ತಾ ಇದ್ದೆ. ಬಿಗ್ ಬಾಸ್ ಮನೆಯಲ್ಲಿ ಇವನ್ ಒಂದು ಸ್ಮಾಲ್ ಮೂಮೆಂಟು ನಮಗ್ ಖುಷಿ ಕೊಡೋದು. ಒಂದು ಲೆಟರ್ ಬರುತ್ತೆ, ಆ ಲೆಟರ್ ಬಂದಾಗ ಹೆಂಗ್ ಅನ್ಸತ್ತೆ ಗೊತ್ತಾ, ಮನೆಯಿಂದ ಲೆಟರ್ ಬಂತು ಅಂತ. ಅವಾಗ ನಂಗೆ ಅನಿಸ್ತಾ ಇತ್ತು, ಇವನ್ ಒಂದು ಚಿಕ್ಕ ಹಗ್ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮ್ಯಾಟರ್ ಆಗತ್ತೆ. ಸೊ ನಮ್ಗೆ ಅವತ್ತು ವ್ಯಾಲ್ಯೂ ಗೊತ್ತಾಗುತ್ತೆ. ಮನೇಲಿದ್ದಾಗ ನಮ್ ಕಣ್ ಮುಂದೆನೆ ಇರ್ತಾರೆ, ನಾವು ಅವ್ರನ್ನ ಚೆನ್ನಾಗಿ ಮಾತಾಡ್ಸೋದೇ ಇಲ್ಲ. ಎಷ್ಟು ತಪ್ಪು ಮಾಡ್ತೀವಿ ಯಾವಾಗೂ ಫೋನು. ಆಮೇಲೆ ಮನೆಯವ್ರನ್ನ ಬಿಟ್ಟು ನಾವು ಆಚೆ ಇರೋರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ, ನಾವು ಫ್ರೆಂಡ್ಸ್ಗೆ. ಬಟ್ ಮನೇಲಿ ಇರೋರ್ ಮೇಲೆ ಕೂಗ್ತಾ ಇರ್ತೀವಿ, ಇರಿಟೇಟ್ ಆಗ್ತೀವಿ, ಕಿರ್ಚಾಡ್ತೀವಿ. ಅದೆಲ್ಲ ನನ್ಗೆ ಅರ್ಥ ಆಯ್ತು. ಸೊ ವ್ಯಾಲ್ಯೂ ಇದೆಯಲ್ಲ, ಒಂದು ಚಿಕ್ಕ ವ್ಯಾಲ್ಯೂ ಕೊಡೋ. ಅಂದ್ರೆ ಇವಾಗ ಮೊಟ್ಟೆಗೋಸ್ಕರ ಜಗಳ ಆಡಿದೀವಿ, ಕಾಫಿಗೆ ಜಗಳ ಆಡಿದೀವಿ. ನಿಮ್ಗೆಲ್ಲ ಅನಿಸ್ಬೋದು, ಏನಪ್ಪ ಒಂದು ಸ್ಪೂನ್ ಕಾಫಿ ಪೌಡರ್ ಆಗತ್ತೆ. ಯಾಕಂದ್ರೆ ನಮ್ಗೆ ಅದು ವ್ಯಾಲ್ಯೂ ಗೊತ್ತಾಗತ್ತೆ. ಅದೇ ಆಚೆ ನಿಮ್ಗೆ ಮನೆ ಫುಲ್ ಡಬ್ಬ ಕಾಫಿ ಪೌಡರ್ ಇರುತ್ತೆ, ನೀವು ಕೇರ್ ಮಾಡಲ್ಲ. ಸೊ ನಮ್ಗೆ ಮನೆಯಲ್ಲಿ ತುಂಬಾ ಸಿಕ್ಕುವಾಗ ಅದು ವ್ಯಾಲ್ಯೂ ಗೊತ್ತಾಗಲ್ಲ. ನನಗೀಗ ವ್ಯಾಲ್ಯೂ ಗೊತ್ತಾಗ್ಬಿಟ್ಟಿದೆ, ಪ್ರತಿ ಒಂದು ವ್ಯಾಲ್ಯೂ ಗೊತ್ತಾಗಿದೆ ನನಗೆ. ಸೊ ಮನೆಗೆ ಬಂದಾಗ ನಾನು ಅಲ್ಲೂ ಹೇಳ್ತಾ ಇದ್ದೆ, ಊಟ ವೇಸ್ಟ್ ಮಾಡಬೇಡಿ ಅಂತ. ನಾನು ಮುಂಚೆಯಿಂದ ಅದೊಂದಿದೆ, ಯಾವತ್ತೂ ಊಟ ವೇಸ್ಟ್ ಮಾಡ್ಬೇಡಿ ಅಂತ. ಅಲ್ಲಿ ಇರೋರಿಗೆಲ್ಲ ಹೇಳ್ತಾ ಇದ್ದೆ, ಎಷ್ಟು ತುಂಬಾ ಊಟ ವೇಸ್ಟ್ ಮಾಡೋದು ಬಿಗಿನಿಂಗ್ ಅಲ್ಲಿ. ಊಟ ವೇಸ್ಟ್ ಮಾಡಬೇಡಿ, ಸಿಗಲ್ಲ. ಸೊ ಮನೆ ಮೇನ್ ಥಿಂಗ್, ನನ್ನ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅನ್ನೋದೇ ನಂಗೆ ಬಿಗ್ ಬಾಸ್ ಇಂದ ಕಲ್ತಿದ್ದು.